ಯೂತ್ ಕಾಂಗ್ರೆಸ್ ಜಿಂದಾಬಾದ್ 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 ಯೂತ್ ಕಾಂಗ್ರೆಸ್ ಜಿಂದಾಬಾದ್ ಈ ಎಕ್ಸಾಮ್ ಅನ್ನ ಮಾಡಕ್ ಹೋಗ್ತಾ ಇದೀವಿ ಅಂತ ಅಸಡ್ಡೆ ಮಾತುಗಳನ್ನ NTA ಮತ್ತೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಕಾರಣ ಯಾರು? ಕೇಂದ್ರ ಸರ್ಕಾರನ, ಅಮಿತ್ ಶಾನ, ಮೋದಿಯವರ. ಆದ್ರೆ ಈ ರೀತಿಯ ಏನು ಕ್ವಶನ್ ಪೇಪರ್ ಲೀಕ್ಗಳು ಯಾಕೆ ಆಗ್ತಾ ಇದೆ? ಮಧ್ಯಪ್ರದೇಶದಲ್ಲಿ 2015ರಲ್ಲಿ ವ್ಯಾಪಕ ಹಗರಣ ಆಯಿತು, ನೂರಾರು ಕೊಲೆಗಳಾದವು. 2018ರಲ್ಲಿ CBSE ಕ್ವಶನ್ ಪೇಪರ್ ಲೀಕ್ ಆಯಿತು. ಅವಾಗಲೂ ಕೂಡ ಸೆಕೆಂಡ್ PU ವಿದ್ಯಾರ್ಥಿಗಳು ಮತ್ತೆ ಎಕ್ಸಾಮ್ ಬರೆಯಂಗಾಯ್ತು. 2024ರಲ್ಲಿ ಇದೇ ನೀಟ್ ಕ್ವಶನ್ ಪೇಪರ್ ಲೀಕ್ ಆಯಿತು, ಮತ್ತೆ ಎಕ್ಸಾಮ್ ಮಾಡಂಗಾಯ್ತು. ಮತ್ತೆ 2026ರಲ್ಲೂ ಕೂಡ ನೀಟ್ ಎಕ್ಸಾಮು ಮತ್ತೆ ಲೀಕ್ ಆಗಿದೆ, ಮತ್ತೆ ಎಕ್ಸಾಮ್ ಅನ್ನ ಮಾಡಕ್ಕೆ ಮಾಡ್ತೀವಿ ಅಂತ NTA ಮತ್ತೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇದರಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ. ಪಾರದರ್ಶಕ ಎಕ್ಸಾಮ್ ಅನ್ನ ಮಾಡೋದಕ್ಕೆ ತಮ್ಮ ಕೈಲಿ ಆಗಲ್ಲ. ವಿದ್ಯಾರ್ಥಿಗಳ ಏನು ಮೌಲ್ಯವಾದ ಸಮಯವನ್ನ ಅವರು ಓದ್ಕೊಂಡಿದ್ದ ದಿನಗಳನ್ನ ಹಾಳು ಮಾಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಏನು ಬಡ ವಿದ್ಯಾರ್ಥಿಗಳಿದ್ರು, ಕೂಲಿ ಕಾರ್ಮಿಕರ ಮಕ್ಕಳಿದ್ರು, ರೈತರ ಮಕ್ಕಳಿದ್ರು, ಯಾರೋ ಸಾಲ ಮಾಡಿ ವಿದ್ಯಾಭ್ಯಾಸಕ್ಕೆ ಕೋಚಿಂಗ್ಗೆ ಕಾಸು ಕೊಟ್ಟಿರ್ತಾರೆ. ಅವ್ರು ಒಂದ್ಸಲ ಆಲ್ರೆಡಿ ಎಕ್ಸಾಮ್ ಬರ್ದಾಗಿದೆ, ಇವಾಗ ಮತ್ತೆ ಎಕ್ಸಾಮ್ ಮಾಡ್ತೀವಿ ಅಂತಂದ್ರೆ ಅವ್ರು ಯಾವ ಪರಿಸ್ಥಿತಿಗೆ ಹೋಗ್ತಾರೆ? ಅವ್ರ ಖರ್ಚು ವೆಚ್ಚವನ್ನ ಯಾರು ಕೊಡ್ತಾರೆ? ಇದಕ್ಕೆ ಕಾರಣ ಯಾರು? ಈ ರೀತಿಯ ಕೆಲಸವನ್ನ ಕೇಂದ್ರ ಸರ್ಕಾರ ನಿಲ್ಲಿಸಬೇಕು. ಸರಿಯಾದ ರೀತಿಯಲ್ಲಿ ಎಜುಕೇಶನ್ ಕೊಡೋದಕ್ಕಾಗಲ್ಲ ಅಂತಂದ್ರೆ ತಾವು ಕೇಂದ್ರ ಸರ್ಕಾರದಲ್ಲಿ ಕುಳಿತು ಕೂಡ ವೇಸ್ಟ್ ಆಗುತ್ತೆ. ಅಮಿತ್ ಶಾ ಮತ್ತೆ ಮೋದಿ ಅವರಿಗೆ ಎಲೆಕ್ಷನ್ ಮಾಡಕ್ ಗೊತ್ತೇ ಹೊರತು ಎಕ್ಸಾಮ್ ಮಾಡಕ್ ಗೊತ್ತಿಲ್ಲ. ಎಲೆಕ್ಷನ್ ಕೂಡ ಫೋರ್ಜರಿ ಮಾಡ್ತೀರಾ, ಎಕ್ಸಾಮ್ ಅನ್ನು ಕೂಡ ಫೋರ್ಜರಿ ಮಾಡಕ್ ಹೋಗಿದ್ದ. ಇದರಿಂದ ಆಚೆ ಬಂದಿದೆ ಕ್ವಶನ್ ಪೇಪರ್ ಲೀಕ್. ಒಂದನ್ನ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಇದರಿಂದ ದೊಡ್ಡ ಮಾಫಿಯಾ ಇದೆ. ಮಾಫಿಯಾದಿಂದ ಮಾತ್ರ ಕ್ವಶನ್ ಪೇಪರ್ ಲೀಕ್ ಮಾಡೋದಕ್ಕಾಗೋದು. ಜೊತೆಗೆ ಯಾರು ಲೀಕ್ ಮಾಡಿದಾರಲ್ಲ ಅವರು ಕೂಡ ಮಾಫಿಯಾ ಇದಾರೆ. ಯಾರಿಗೆ ಕ್ವಶನ್ ಪೇಪರ್ ಲೀಕ್ ಸಿಕ್ಕಿರ್ಲಿಲ್ಲ ಅವರು ಈಗ ಆಚೆ ಬಂದು ಲೀಕ್ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಮೋದಿ, ಅಮಿತ್ ಶಾ ಕೆಳಗಡೆ ಇರುವಂತ ಕಾರ್ಪೊರೇಟ್ ಕಂಪನಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಮಕ್ಕಳುಗಳಿಗೆ ಈ ಕ್ವಶನ್ ಪೇಪರ್ ಸಿಕ್ಕಿರಲಿಲ್ಲ. ಅದರಿಂದ ಈ ಲೀಕ್ ಆಚೆ ಬಂದಿದ್ದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಹೊಣೆಗಾರಿಕೆನ ಹೊರಬೇಕು ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಪಶ್ಚಿಮ ಬಂಗಾಳದಲ್ಲಿ 30 ಲಕ್ಷ ಓಟನ್ನ ಯಾವ ರೀತಿ ಕಟ್ ಮಾಡಬಹುದು, ಯಾವ ರೀತಿ ಅದರಿಂದ ನಾವು ಗೆಲುವು ಸಾಧಿಸಬಹುದು ಅಂತ ಗೊತ್ತಿದೆ ಹೊರತು 22 ಲಕ್ಷ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ, ಸರಿಯಾದ ರೀತಿಯಲ್ಲಿ ಯಾವ ರೀತಿ ನಾವು ಎಕ್ಸಾಮ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲ. ಅವರಿಗೆ ಬೇಕಾಗಿರುವಂಥದ್ದು ಎಲೆಕ್ಷನ್ ಮಾತ್ರ ಹೊರತು ಸಾಮಾನ್ಯ ಜನರ ಬದುಕು, ಸಾಮಾನ್ಯ ಜನರ ಕುಟುಂಬ, ಸಾಮಾನ್ಯ ವಿದ್ಯಾರ್ಥಿಗಳ ಲೈಫು ಹಾಳಾಗಿರುವಂಥದ್ದು ಅವ್ರಿಗೆ ಅವಶ್ಯಕತೆ ಇಲ್ಲ. ಇದಕ್ಕೆಲ್ಲ ಕೂಡ ಅಮಿತ್ ಶಾ ಮತ್ತೆ ಮೋದಿಯವರೇ ಕಾರಣ. ಅವ್ರಿಗೆ ಎಲೆಕ್ಷನ್ ಮಾಡೋಕೆ ಕೊಟ್ಟವರೇ ಹೊರತು ಎಕ್ಸಾಮ್ ಮಾಡೋದಕ್ಕೆ ರೆಡಿ ಇಲ್ಲ. ಈ ರೀತಿ ಕೆಲಸಗಳನ್ನ ಮಾಡೋಕ್ಕಾಗಿಲ್ಲ ಅಂದರೆ ತಾವು ತಮ್ಮ ಪದವಿಯನ್ನ ತ್ಯಜಿಸಬೇಕು ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಎಜುಕೇಶನ್ ಏನು ಕಾನೂನು ಇದೆ, ಆಕ್ಟ್ ಏನಿದೆ ಅದನ್ನೇ ಮಾಡಬೇಕು. ಇವರು ಹೊಸದಾಗಿನ ಕಾನೂನು ಮಾಡೋಕ್ಕಾಗಲ್ಲ. 1978 ಮತ್ತು 1983 ಏನು ಎಜುಕೇಷನ್ ಆ್ಯಕ್ಟ್ ಇದೆ ಅದ್ರ ಮುಖಾಂತರನೇ ಮಾಡಬೇಕಾಗಿರೋದು. ಅದ್ರ ಮುಖಾಂತರ ಸರಿಯಾಗಿ ಮಾಡಿದ್ರೆ ಸಾಕಾಗಿದೆ. ನೋಡಿ, ಕರೆಕ್ಟ್ ಆದಂಥ ಎಕ್ಸಾಮನ್ನು ಕೊಟ್ಟು ಕ್ವಶನ್ ಪೇಪರ್ ಲೀಕ್ ಆಗಿಲ್ಲ ಅಂತಂದಿದ್ರೆ ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇರಲಿಲ್ಲ. ಅವ್ರಿಗೆ ಕೋಚಿಂಗ್ ಕೊಡೋದ್ರಿಂದ ವಿದ್ಯಾಭ್ಯಾಸ ಸಮಯವನ್ನು ಹಾಳು ಮಾಡುವಂಥದ್ದು ಕೇಂದ್ರ ಸರ್ಕಾರ. ಅದಕ್ಕೆ ಸರಿಯಾದ ರೀತಿಯಲ್ಲಿ ನೆಕ್ಸ್ಟ್ ಆದರೂ ಕೂಡ ಈ ರೀತಿ ಆಗದೇ ಇರೋ ರೀತಿ ನೋಡ್ಕೊಬೇಕು. ಮತ್ತೆ ಯಾರು ಈ ಮಾಫಿಯಾದಲ್ಲಿ ಕ್ವಶನ್ ಪೇಪರ್ ಲೀಕ್ ಮಾಫಿಯಾದಲ್ಲಿದ್ದಾರೆ ಅವರನ್ನ ಜೈಲ್ಗೆ ಕಟ್ಟುವಂಥ ಕೆಲಸವನ್ನ, ಜೈಲ್ಗೆ ಹಾಕುವಂಥ ಕೆಲಸವನ್ನ ಮಾಡಬೇಕು. ಯಾಕಂದ್ರೆ ಅದು ಕೂಡ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಯಾರು ಮಾಫಿಯಾದಲ್ಲಿದ್ದಾರೆ ಅವರೆಲ್ಲ ಅಮಿತ್ ಶಾ ಮತ್ತೆ ಮೋದಿ ಜೈಲುಗಳಿರ್ತಾರೆ, ಅದು ಕೂಡ ಅವ್ರಿಗೆ ತೊಂದರೆ ಆಗ್ತಾ ಇದೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.